ದೇಶಾದ್ಯಂತ ಇವಾಗ ಜಾತಿ ಗಣತಿ ನಡೀತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ಜನಗಣತಿಗೆ ಸಿಬ್ಬಂದಿಗೆ ಅಡ್ಡಿಪಡಿಸಿದ ವ್ಯಕ್ತಿಯ ವಿರುದ್ಧ ದೂರು ಕೊಡಲಾಗಿದೆ. ಜನಗಣತಿ ನಡೀತಾ ಇರತಕ್ಕಂಥದ್ದು ಸೆನ್ಸಸ್ ಜನಗಣತಿ ಕಾರ್ಯದ ವೇಳೆ ಸಿಬ್ಬಂದಿಗೆ ಅಡ್ಡಿಪಡಿಸಿದ್ದಕ್ಕೆ ದೂರು ಕೊಟ್ಟಿದ್ದಾರೆ. ತಪ್ಪು, ಅದು ಮಾಡಬಾರ್ದು. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನಗಣತಿ ನಡೀತಾ ಇತ್ತು. ದಾಸರಹಳ್ಳಿಯಲ್ಲಿ ಮುನಿಯಪ್ಪ ಎಂಬಾತ ಇದಕ್ಕೆ ಅಡ್ಡಿಪಡಿಸಿದಾನಂತೆ. ಜನಗಣತಿಗೆ ಅಡ್ಡಿಪಡಿಸಿ ಸಿಬ್ಬಂದಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿರೋದು. ಜನಗಣತಿ ಕಾರ್ಯಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿ. ಈಗ ಜನಗಣತಿ ಮಾಡ್ತಿರೋದು ಯಾರು ಒಳ್ಳೆಯದಕ್ಕೆ, ಜನರ ಒಳ್ಳೆಯದಕ್ಕೋಸ್ಕರನೇ. ಅದಕ್ಕೆ ಯಾಕೆ ಅಡ್ಡಿಪಡಿಸ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇದು BJP ಅವ್ರು ಮಾಡ್ತಾ ಇದ್ದಾರೆ ಅಂತನೋ ಅಥವಾ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ ಅಂತನೋ ಅಲ್ಲ. ಇದು ದೇಶದ ಒಳಿತಿಗಾಗಿ ಮಾಡ್ತಾ ಇರ್ತಕ್ಕಂಥ ಗಣತಿ. ಇದಕ್ಕೂ ಅಡ್ಡಿಪಡಿಸ್ತಾರೆ ಅಂತಂದರೆ ಇನ್ನೆಂಥ ಜನ ಇರಬೇಕು. ಹಂಗೆ ಮಾಡಬಾರ್ದು. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ದೂರು ಕೊಡ್ಬೋದು, ಪೊಲೀಸರು ಕ್ರಮ ತಗೋತಾರೆ ಕಾನೂನಾತ್ಮಕವಾಗಿ. ಈಗಲೂ ಕೂಡ ಅದೇ ರೀತಿ ಆಗಿದೆ. ಯಾರೋ ಮುನಿಯಪ್ಪ ಅನ್ನುವಂತಹ ವ್ಯಕ್ತಿ ಜನಗಣತಿಗೆ ಅಡ್ಡಿಪಡಿಸಿದ್ದು ಅಲ್ಲದೆ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ. ಇವನು ಜನಗಣತಿ ಮಾಡೋದಕ್ಕೆ ಬಂದವ್ರ ಜೊತೆ.